ಇದು ನಾನು ಫೋನ್ ಹೊಡೆದಾಗ್ತದೆ ಅದು ಲಿಂಕ್ ಬೀಜ ನಾನು ಬೇಸ್ತು ಅಲ್ಲ ಈಗ ನಾವು 65 ಕೋಟಿದೊಂದು 38 ಕೋಟಿ ಎರಡು ಬಿಲ್ ಫೈನಾನ್ಸ್ ಮೊದಲ ಅನುಮತಿ ಕೊಟ್ಟದ್ದು 10 ಬಿಲ್ ಮಾಡಿಕೊಟ್ಟಿದ್ದಾರೆ ಬೇರೆ ದುಡ್ಡು ಕಳಿಸಿದಾರಲ್ಲ ಹಿಂಗಾಗಿ ಅಮೌಂಟ್ ಒಂದು ಮತ್ತೀಗ 10 ಬಿಲ್ ಅಷ್ಟೇ ಜನರೇಟ್ ಮಾಡಿ ನೀವು ಮಾತಾಡ್ರಿ ಸಾಹೇಬ್ರಿಗೆ ಮಾತಾಡ್ಯಾರ ಶರೀಫ್ ಸಾಹೇಬ್ರಿಗೆಲ್ಲ ಮಾತಾಡಿದ್ದಾರೆ ನಮ್ಮ ಸಾಹೇಬ್ರು ಮಾತಾಡಿದ್ದಾರೆ ಓಕೆ ಸರ್ ಅಕ್ಕಿ ವಿಜಯಪುರ ಜಿಲ್ಲೆ ಅಂದರೆ ಮೊದಲಿನಿಂದಲೂ ಬರಗಾಲ ಜಿಲ್ಲೆ ಅಂತಕ್ಕಂಥ ಕೆಟ್ಟ ಅಣೆಪಟ್ಟಿಯನ್ನು ಕಟ್ಟಿಕೊಂಡಿದೆ. ಒಂದೊಂದು ಬಾರಿ ವಿಪರೀತ ಮಳೆಯಿಂದಾಗಿ ಒಂದು ರೀತಿ ಬೆಳೆ ಹಾನಿ ಆಗ್ತದೆ, ಒಂದೊಂದು ವರ್ಷ ಮಳೆನೇ ಆಗೋದಿಲ್ಲ. ಒಟ್ಟಾರೆ ಒಂದಿಲ್ಲ ಒಂದು ರೀತಿಯಿಂದ ರೈತರು ಬೆಳೆದಂಥ ಬೆಳೆ ಹಾನಿ ಆಗ್ತಾ ಇದ್ದವು. ಇಂಥ ಒಂದು ಸಂದರ್ಭದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ರೈತರಿಗೆ ನೆರವು ಆಗಬೇಕಾದದ್ದು ಅವರ ಸರ್ಕಾರದ ಜವಾಬ್ದಾರಿ. ಆದರೆ ನಮಗೂ ಮತ್ತು ರೈತರಿಗೆ ಸಂಬಂಧ ಇಲ್ಲ ಅನ್ನುವಂಥ ರೀತಿಯಲ್ಲಿ ವರ್ತನೆ ಮಾಡ್ತಾ ಇದ್ದಾವೆ. ಇತ್ತೀಚಿನ ಒಂದು ರಾಜಕೀಯ ಬೆಳವಣಿಗೆ ನೋಡಿದ್ರೆ ಬರೀ ಮುಖ್ಯಮಂತ್ರಿ ಗಾದಿಗೆ ಹೊರದಾಟ ನಡೀತಾ ಇದೆ ಹೊರತಾಗಿ ರಾಜ್ಯದ ರೈತರ ಬದುಕು ಎಲ್ಲಿಗೆ ಬಂದಿದೆ. ನಿರಂತರ ಬರಗಾಲದಿಂದ ರೈತರು ತತ್ತರಿಸಿ ಹೋಗಿ ಆತ್ಮಹತ್ಯೆಗೆ ಶರಣಾಗ್ತಾ ಇದ್ದಾರೆ. ರೈತರ ಒಂದು ಬದುಕನ್ನು ಒಳ್ಳೆ ರೀತಿಯಿಂದ ಕಟ್ಟಿ ಕೊಡಬೇಕು, ರೈತರು ಬೆಳೆದಂಥ ಬೆಳೆಗಳಿಗೆ ಯೋಗ್ಯ ಮಾರುಕಟ್ಟೆ ದರ ಕೊಡಬೇಕಂತಕ್ಕಂಥ ಯಾವೊಬ್ಬ ನಾಲಾಯಕ ಮಂತ್ರಿಗಳು ಕೂಡ ಇಲ್ಲ. ಇವತ್ತಿನ ದಿವಸ ಬರೀ ತಮ್ಮ ಕುರ್ಚಿಗಾಗಿ ಸಾಯ್ತಾ ಇದ್ದಾರೆ. ನಮಗೆ ಆಯ್ಕೆ ಮಾಡಿ ಕಳಿಸಿದಂಥ ರೈತರು ಅವರು ಓಟ್ ಹಾಕಿದೆ ನಾವು ಇವತ್ತು ಮಂತ್ರಿ ಮುಖ್ಯಮಂತ್ರಿ ಆಗಿ ಅಂತಕ್ಕಂಥ ಕನಿಷ್ಠ ಪ್ರಜ್ಞೆ ಕೂಡ ಇವರಿಗಿಲ್ಲ. ವಿಶೇಷವಾಗಿ ರಾಜ್ಯದಲ್ಲಿ ಉತ್ತರ ಕರ್ನಾಟಕ ಅಂದ್ರೆ ಇವರಿಗೆ ಅಲರ್ಜಿ, ಅದರಲ್ಲಿ ಮತ್ತು ವಿಜಯಪುರ ಜಿಲ್ಲೆ ಅಂತೂ ಸಂಪೂರ್ಣ ಕನಿಷ್ಠ ಆಗಿದೆ ಅವರಿಗೆ. ಇವತ್ತು ಮೊದಲೇ ಮುಂಗಾರು ಹಂಗಾಮಿನಲ್ಲಿ ಬಿತ್ತನೆ ಮಾಡಿರ್ತಕ್ಕಂಥ ತೊಗರಿ ಬೆಳೆ ಅಂತೂ ವಿಪರೀತ ಮಳೆಯಿಂದ ಹಾಳಾಗೋಯ್ತು, ಎಲ್ಲ ಕೊಳತು ನಾರ್ಲಾಗತ್ತೋ ತೊಗರಿ ಬೆಳೆ. ಅಂಥದ್ರಲ್ಲಿ ರೈತ ಇವತ್ತು ಸಂಪೂರ್ಣ ಸಂಕಷ್ಟಕ್ಕೆ ಈಡಾಗ್ಯಾನ. ಅದಕ್ಕೂ ಕೂಡ ಇಲ್ಲಿವರೆಗೆ ನಯ ಪೈಸೆ ಬಿಡುಗಡೆ ಆಗಿಲ್ಲ ರೈತರ ಖಾತೆಗಳಿಗೆ. ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಕೇಳಿದ್ರೆ ಇಲ್ಲ ವಿಜಯಪುರ ಜಿಲ್ಲೆಗೆ 333 ಕೋಟಿ ಇಡೀ ರಾಜ್ಯದ ಪ್ರತಿಯೊಂದು ಜಿಲ್ಲೆಗಿಂತಲೂ ಹೆಚ್ಚಿನ ಒಂದು ಪರಿಹಾರ ಹಣ ಬಂದಿದೆ ಅಂತ ಹೇಳ್ತಾರೆ. ಮತ್ತು ಇನ್ನೂ ಕೂಡ ರೈತರ ಖಾತೆಗೆ ಒಂದು ಬಿಡುಗಾಸು ಕೂಡ ಪರಿಹಾರ ಜಮಾ ಆಗಿಲ್ಲ. ಮಾನ್ಯ ದಿವಸ ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ದೂರವಾಣಿ ಮೂಲಕ ಮಾತನಾಡಿದಾಗ ಇಲ್ಲ 333 ಕೋಟಿಯಲ್ಲಿ ಮೊದಲೇ ಕಂತವಾಗಿ 100 ಕೋಟಿ ಬಿಡುಗಡೆ ಮಾಡೋದು ಹೇಳ್ತಾರೆ. ಆ ಜಿಲ್ಲೆಯಲ್ಲಿ ರೈತರು ನಮಗೆ ದೂರವಾಣಿ ಮೂಲಕ ಮಾತಾಡ್ತಾರೆ ಇಲ್ಲ ನಮಗೆ ಇನ್ನೂ ಕೂಡ ಒಂದು ರೈತರಿಗೆ ನಮಗೆ ಒಂದು ಬಿಡುಗಾಸು ಕೂಡ ಬಂದಿಲ್ಲ ನಮ್ಮ ಖಾತೆಗೆ, ಇದು ಸುಳ್ಳಿದೆ ತಿಳ್ಕೊಂಡು ಅವ್ರು ಹೇಳ್ತಾ ಇದ್ದಾರೆ. ಮತ್ತು ಹೆಂಗೆ ನಮ್ಮನ್ನು ಈ ರೀತಿ ಆದ್ರೆ ರೈತರಿಗೆ ಕೇಳಿದ್ರೆ ನಮಗೆ ಇನ್ನೂ ಪರಿಹಾರ ಬಂದಿಲ್ಲ ಅಂತ ಹೇಳ್ತಾರೆ, ಜಿಲ್ಲಾಧಿಕಾರಿ ಕೇಳಿದ್ರೆ ಏನು 100 ಕೋಟಿ ಬಿಡುಗಡೆ ಮಾಡೋದು ಅವ್ರು ಹೇಳಕತ್ತಾರ. ಮತ್ತು ಈ ರೀತಿ ಕೇವಲ ಮೂಗಿ ತುಪ್ಪಡಿಸುವಂಥ ಕೆಲಸ ಇವತ್ತು ಜಿಲ್ಲಾಡಳಿತ ಆಗಲಿ ಸರ್ಕಾರ ಮಾಡಬಾರ್ದು. ಮುಂಗಾರು ಹಂಗಾಮಿನಲ್ಲೂ ಬೆಳೆ ಹಾಳಾಗೋಯ್ತು. ಈಗ ಹಿಂಗಾರು ಹಂಗಾಮಲ್ಲಿ ಜೋಳ ಕಡಲೆ ಮತ್ತು ಇನ್ನಿತರ ಬೆಳೆಗಳನ್ನು ಗೋಧಿ ಬಿತ್ತನೆ ಮಾಡ್ಬೇಕಾದ್ರೆ ಬಿಡುಗಾಸ ಇಲ್ಲ ರೈತರ ಕೈಯಾಗ. ಅವರು ಸರ್ಕಾರ ಹಣ ಕೊಡದೇ ಇದ್ರು ಸಹಿತ ಆ ಕಡೆ ಸಾಲ ಮಾಡಿ ಇವತ್ತು ಬಿತ್ತನೆ ಮಾಡಿದ್ದಾರೆ. ಅದನ್ನು ಹೆಂಗೆ ಸಾಲ ತೀರಿಸ್ಬೇಕಂತಕ್ಕಂಥ ಚಿಂತೆಯಲ್ಲಿ ರೈತರು ಅದಾರ. ಖಾಸಗಿ ಲೇವಾದೇವರ ಕಡೆಯಿಂದ ಸಾಲ ಪಡ್ಕೊಂಡಾರ, ಖಾಸಗಿ ಏನು ಶ್ರೀಮಂತರ ಕಡೆಯಿಂದ ಸಾಲ ಪಡ್ಕೊಂಡಾರ. ಅವ್ರ ಕಿರುಕುಳ ಮತ್ತು ಇವತ್ತು ಪ್ರಾರಂಭ ಆಗ್ಯದ. ಹೇಗೆ ಮಾಡಬೇಕಪ್ಪ, ಹೆಂಗೆ ಸಾಲ ತೀರಿಸ್ಬೇಕಂತಕ್ಕಂಥ ಒಂದು ಹಳೆ ಕೈ ಹೆಚ್ಚಿ ರೈತರು ಕೂತ್ಕೊಂಡಿದ್ದಾರೆ. ಇಂಥದ್ರಲ್ಲಿ ಕೂಡ ಇವತ್ತು ಸರ್ಕಾರ ರೈತರ ನೆರವಿಗೆ ಧಾವಿಸದೆ
ಅನಾವಶ್ಯಕವಾಗಿ ವಿಳಂಬ ನೀತಿ ಅನುಸರಿಸುತ್ತಾ ತಮ್ಮ ಅಧಿಕಾರ ಸಲುವಾಗಿ ಹೊರದಾಡಿ ಸಾಯ್ತಾ ಇದ್ದಾರೆ ಹೊರತಾಗಿ ಅನ್ನ ಬೆಳೆದುಕೊಳ್ತಕ್ಕಂಥ ಅನ್ನದಾತರ ಒಂದು ನೆರವಿಗೆ ಇವತ್ತು ಸರ್ಕಾರ ಧಾವಿಸ್ತಾ ಇಲ್ಲ. ಈಗಲಾದರೂ ಕೂಡ ಸರ್ಕಾರ ಮತ್ತು ಮಾನ್ಯ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ಹಾನಿಗೊಳಗಾದಂಥ ತೊಗರಿ ಬೆಳೆಗೆ ಸೂಕ್ತ ಪರಿಹಾರವನ್ನು ಪ್ರತಿಯೊಬ್ಬ ರೈತರ ಖಾತೆಯೂ ಕೂಡ ಜಮೆ ಮಾಡಿ ರೈತರಿಗೆ ನೆರವಿಗೆ ಧಾವಿಸಬೇಕಂತ ನಾವು ಒತ್ತಾಯಪಡಿಸ್ತಾ ಇದೆ. ಅದ್ರ ಜೊತೆಗೆ ಇಂಥ ಒಂದು ಬರಗಾಲದ ಸಂದರ್ಭದಲ್ಲಿಯೂ ಕೂಡ ಅಲ್ಪ ಸ್ವಲ್ಪ ಮೆಕ್ಕೆಜೋಳವನ್ನು ರೈತರು ಬಿತ್ತನೆ ಮಾಡಿದ್ದಾರೆ. ಈಗಾಗಲೇ ರಾಶಿ ಕೂಡ ಆಗಿದೆ. ಇಂಥಲ್ಲಿ ಕೇಂದ್ರ ಸರ್ಕಾರ 2,400 ರೂಪಾಯಿ ಪ್ರತಿ ಕ್ವಿಂಟಲ್ ಮೆಕ್ಕೆಜೋಳ ಖರೀದಿಗೆ ಇವತ್ತು ಆದೇಶ ಮಾಡಿದೆ. ಆದರೆ ಇಲ್ಲಿವರೆಗೂ ಕೂಡ ವಿಜಯಪುರ ಜಿಲ್ಲೆಯಲ್ಲಿ ಒಂದು ಖರೀದಿ ಕೇಂದ್ರ ಕೂಡ ಪ್ರಾರಂಭ ಮಾಡಿಲ್ಲ. ಇಲ್ಲಿನೂ ಕೂಡ ಜಿಲ್ಲಾಧಿಕಾರಿ ಕೇಳಿದ್ರಿಲ್ಲ, ಇವತ್ತು ಮಾಡ್ತೇವೆ ನಾಳೆ ಮಾಡ್ತೇವೆ ಅಂತ ಕೇವಲ ಇವತ್ತು ಭರವಸೆಯನ್ನು ಕೊಟ್ಟಿದ್ದಾರೆ. ಆದರೆ ರೈತರು ಇವತ್ತು ಜಿಲ್ಲಾಡಳಿತ ಏನು ಖರೀದಿ ಕೇಂದ್ರ ಪ್ರಾರಂಭ ಮಾಡಲಿಕ್ಕೆ ವಿಳಂಬ ನೀತಿ ಅನುಸರಿಸ್ತದೆ. ಆ ರೈತರು ಏನಾರ ಇವತ್ತು ತಡ್ಕೊಳ್ಳಿಕ್ಕೆ ಅವ್ರಿಗೆ ತಯಾರಿಲ್ಲ. ಯಾಕಂತಂದ್ರೆ ಇವತ್ತು ಹಿಂದೆ ಸಾಲ ಮಾಡಿದ್ದು ಸಾಲಗಾರರ ಒಂದು ಕಿರುಕುಳ ಆಯಿತು. ಇವತ್ತು ಮಾರುಕಟ್ಟೆ ದರ ಎಷ್ಟಾದರೂ ಪರವಾಗಿಲ್ಲ ತಿಳ್ಕೊಂಡು ಹೇಳಿ ಕೈ ಬಂದು ರೇಟಿ ಕೊಟ್ಟು ಇವತ್ತು ಮನೆಗೆ ಕೊಡುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ಯದ. ಇವತ್ತು ಕೇಂದ್ರ ಸರ್ಕಾರ 2,400 ರೂಪಾಯಿ ಮೆಕ್ಕೆಜೋಳ ಆದೇಶ ಮಾಡ್ಯದ. ಆದ್ರೆ ಇವತ್ತು ಮಾರುಕಟ್ಟೆ ದರ ನೋಡಿದ್ರೆ 1,500ರಿಂದ 1,800 ರೂಪಾಯಿ ಖರೀದಿ ಮಾಡ್ತಾರೆ. ಮತ್ತು ಹಿಂಗಾದ್ರೆ ಏನು ಇದೇನು ವ್ಯವಸ್ಥೆ ಈ ರೀತಿ ಯಾಕೆ ಸರ್ಕಾರ ಮಾಡ್ತಾ ಇದೆ? ಇವತ್ತು ಸರ್ಕಾರ ಏನು ನಿಗದಿಪಡಿಸಿದಾರೋ ಆ ಮಾರುಕಟ್ಟೆಯಲ್ಲಿ ಖರೀದಿ ಮಾಡ್ಕೋಬೇಕು. ಅದನ್ನು ಬಿಟ್ಟು ಇವತ್ತು ತಮ್ಮ ಮನಸ್ಸಿಗೆ ಬಂದಂಗೆ ದರ ನಿಗದಿ ಮಾಡಿ ಇವತ್ತು ರೈತರು ಮತ್ತೆ ಹಾನಿ ಒಳಗೆ ಇವತ್ತು ಬರ್ತಾ ಇದ್ದಾರೆ. ಅಂಥವ್ರಿಗೆ ಸರ್ಕಾರ ಆಗಲಿ ಇವತ್ತು ಜಿಲ್ಲಾಡಳಿತ ಒಂದು ಕಟ್ಟುನಿಟ್ಟಿನ ಕ್ರಮ ಕೈಗೊಂಡು ಏನು ಕೇಂದ್ರ ಸರ್ಕಾರ ನಿಗದಿ ಮಾಡಿದ ಈ ದರಕ್ಕೂ ನಾವು ಒಪ್ಪಂಗಿಲ್ಲ. ಇಡೀ ವರ್ಷ ರೈತರು ಬಿತ್ತನೆ ಮಾಡಿ ಇವತ್ತು ರಾಶಿ ಮಾಡಿ ಇವತ್ತು ಮಾರುಕಟ್ಟೆವರೆಗೆ ತರಬೇಕಂತಂದ್ರೆ ಅವ್ರ ಎಲ್ಲ ಖರ್ಚು ವೆಚ್ಚ ಗಣನೆಗೆ ತೆಗೆದುಕೊಂಡು ದರ ನಿಗದಿ ಮಾಡಬೇಕು. ಆದ್ರೆ ಇವರು ಯಾರಿಗೆ ಹೇಳಬೇಕು ಕೇಳಿದ್ರೆ ಎಷ್ಟು ಖರ್ಚು ವೆಚ್ಚ ಬರ್ತದೆ ಯಾರು ರೈತರಿಗೊಬ್ಬರು ಕೇಳಂಗಿಲ್ಲ. ತಮ್ಮ ಮನಸ್ಸಿಗೆ ಬಂದಂಗೆ ಇವತ್ತು ದರ ನಿಗದಿ ಮಾಡಿದ್ರೆ ಅದು ರೈತರಿಗೆ ಗಿಟ್ಟುವುದಿಲ್ಲ. ಆ ಕಾರಣಕ್ಕಾಗಿ ಪ್ರತಿ ಒಂದು ಕ್ವಿಂಟಲ್ ಮೆಕ್ಕೆಜೋಳಿಗೆ 3,000 ರೂಪಾಯಿ ನಿಗದಿ ಮಾಡಬೇಕು. ಅದರಲ್ಲಿ ರಾಜ್ಯ ಸರ್ಕಾರ 500 ರೂಪಾಯಿ ಪ್ರೋತ್ಸಾಹಧನವಾಗಿ ಕೊಟ್ಟರೆ ಮಾತ್ರ ರೈತರು ಸಾಲದಿಂದ ಮುಕ್ತ ಆಗಲಿಕ್ಕೆ ಸಾಧ್ಯದ. ಇಲ್ಲಾಂದ್ರೆ ಮತ್ತೆ ರೈತರು ಆತ್ಮಹತ್ಯೆಗೆ ಇವತ್ತು ಶರಣಾಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆದ್ದರಿಂದ ಸರ್ಕಾರ ಕೂಡಲೇ ಎಚ್ಚೆತ್ತುಕೊಂಡು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಿರ್ದೇಶನ ಕೊಟ್ಟು ಕೂಡಲೇ ಮೆಕ್ಕೆಜೋಳ ಖರೀದಿ ಕೇಂದ್ರವನ್ನು ಪ್ರತಿಯೊಂದು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಡಿಯಲ್ಲಿ ಖರೀದಿ ಪ್ರಾರಂಭ ಮಾಡಬೇಕಂತ ತಿಳ್ಕೊಂಡು ನಾವು ಸಂದರ್ಭದಲ್ಲಿ ಒತ್ತಾಯಪಡಿಸ್ತಾ ಇದ್ದೇವೆ. ಅರವಿಂದ್ ಕುಲಕರ್ಣಿ, ಅಖಂಡ ಕರ್ನಾಟಕ ರಾಜಭವನ. ಸಮಸ್ಯೆಗಳು ಏನು ಉಸ್ತುವಾರಿ ಮಂತ್ರಿ ಜಿಲ್ಲಾ ಶಾಸಕರು ಗಮನಕ್ಕೆ? ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ 8 ಜನ ಶಾಸಕರು, ಅದ್ರ ಪೈಕಿ 2 ಮಂತ್ರಿಗಳದಾರ. ಅದರ ಜಿಲ್ಲಾ ಉಸ್ತುವಾರಿ ಸಚಿವರು ಅಂದ್ರೆ ಇದ್ದು ಸತ್ತಂಗದಾರ. ಅವರು ಬರೀ ಅಧಿಕಾರ ಕುರ್ಚಿ ಅದೇ ಲಾಬಿಗೆ ಓಡಾಡ್ತಾರೆ. ಮುಖ್ಯಮಂತ್ರಿ ಆಗ್ಬೇಕಂತ ಓಡಾಡ್ತಾರೆ ಇವರು. ಅಂದ್ರೆ ಕೋಟಿ ಹಣ ಗಳಿಸಬೇಕು. ನಮ್ಮನ್ನು ಆಯ್ಕೆ ಮಾಡಿ ಕಳಿಸ್ತಂದ ರೈತರು ಅವರು ಒಂದು ಮತಭಿಕ್ಷೆಯಿಂದ ನಾವು ಅಧಿಕಾರಕ್ಕೆ ಬಂದೇವೆ, ಅವ್ರ ಪುಣ್ಯದಿಂದ ಕೋಟಿ ರೊಕ್ಕ ಗಳಿಸಪ್ಪ, ಇನ್ನಾದರೂ ಸಾಕು ರೈತರನ್ನ ಇವತ್ತು ಕಾಪಾಡಬೇಕು ಅಂತಕ್ಕಂಥ ಕನಿಷ್ಠ ಪ್ರಜ್ಞೆ ಇಲ್ಲ. ಅದರ ಜಿಲ್ಲಾ ಉಸ್ತುವಾರಿ ಸಚಿವರು ಅಂತಂದ್ರೆ ನಮ್ಮ ಪಾಲಿಗೆ ಸತ್ತಂಗದಾರ ಅವರು. ಈಗಲಾದ್ರೂ ಎಚ್ಚೆತ್ತುಕೋಬೇಕು ಇವರು. ಇದೇ ತಮ್ಮ ಮಂಡತನ ತಮಗೆ ಅಧಿಕಾರ ದರ್ಪ ತೋರ್ಕೋತ ಮನಸ್ಸಿಗೆ ಬಂದಾಗ ಮಾಡ್ಕೋತ ಹೋದ್ರೆ ಇನ್ನು ಮುಂದಿನ ದಿನಮಾನಗಳಲ್ಲಿ ಈ ನಗರದಲ್ಲಿ ತಿರುಗಾಡುವಂಥದ್ದು ಭಾಳ ಕಷ್ಟ ಆಗ್ತದೆ ಸಚಿವರಿಗೂ ಮತ್ತು ಈ ಶಾಸಕರಿಗೆ. ಇನ್ನು ಮುಂದಿನ ದಿನಮಾನಗಳು ಅವ್ರ ಮನೆ ಮುಂದೆ ಹೋಗಿ ನಾವು ಧರಣಿ ಸತ್ಯಾಗ್ರಹವನ್ನು ಕೂಡಿ ಎಲ್ಲಿ ಸಿಗ್ತಾರೋ ಅವ್ರಿಗೆ ಗೇರ್ ಹಾಕುವಂಥ ಕೆಲಸ ನಾವು ಮಾಡ್ಬೇಕಂತ ತಿಳ್ಕೊಂಡು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಕೊಡ್ತೇವೆ ಮನೆ ಕೊಡಬೇಕು. ಈಗ ಮೆಕ್ಕೆಜೋಳದ್ದು 2,400 ರೂಪಾಯಿ ಕೇಂದ್ರ ಸರ್ಕಾರ ಘೋಷಣೆ ಮಾಡಿದೆ. ಈಗ ಇವರು ಮಾರುಕಟ್ಟೆಯಲ್ಲಿ 1,500ರಿಂದ 1,800 ರೂಪಾಯಿ ತಗೊಳತ್ತಾರೆ. ಮತ್ತು ಅವರಿಗೆ ಸರಿಯಾದ ನಿರ್ದೇಶನ ಕೊಟ್ಟೋದಿಲ್ಲ ಗೊತ್ತಿಲ್ಲ. ಮತ್ತು ಈಗ ರೈತರು ಇಡೀ ವರ್ಷ ಬೆಳೆದಂಥದ್ದು ಈಗ ತಮ್ಮ ಏನು ಕೇಂದ್ರ ಸರ್ಕಾರ ಕೊಟ್ಟಂಥ ಒಂದು ಬೆಲೆಗೆ ಅವ್ರು ಕೊಡದೇ ಇದ್ದರೆ ಸಂಪೂರ್ಣ ಅವ್ರು ಹಾನಿ ಅನುಭವಿಸ್ತಾರೆ. ಮತ್ತು ಇನ್ನೂ ಅದರ ಖರೀದಿ ಕೇಂದ್ರ ಪ್ರಾರಂಭ ಮಾಡಿಲ್ಲ. ಇದು ಯಾಕೆ ವಿಳಂಬ ಆಗಲಾಗ್ತದೆ? ಜಿಲ್ಲಾಡಳಿತದಿಂದ ವಿಳಂಬ ಆಗತ್ತದೋ ಅಥವಾ ಏನು ಸರ್ಕಾರದಿಂದ ನಿರ್ದೇಶನ ಬಂದಿದ್ದಿಲ್ಲೋ ಅದ್ರ ಬಗ್ಗೆ ಸ್ಪಷ್ಟತೆ ಕೊಡಬೇಕು. ಮತ್ತು 2,400 ರೂಪಾಯಿ ಪ್ರತಿ ಕ್ವಿಂಟಲ್ಗೆ ನಿಗದಿ ಮಾಡೋದು ಅದನ್ನು ರೈತರು ಒಪ್ಪಂಗಿಲ್ಲ ಸಾಕು. ಯಾಕೆ ಇಡೀ ವರ್ಷ ಎಲ್ಲ ಬೆಳೆದು ಖರ್ಚು ವೆಚ್ಚ ಗಣನೆ ತಗೊಂಡು ಮಾಡಬೇಕು. ಅದಕ್ಕೆ 3,000 ರೂಪಾಯಿ ಕನಿಷ್ಠ ಬೆಂಬಲ ಬೆಲೆ ಕೊಡಬೇಕು. ಮತ್ತು ರಾಜ್ಯ ಸರ್ಕಾರ 500 ರೂಪಾಯಿ ಪ್ರೋತ್ಸಾಹಧನ ಹೆಚ್ಚುವರಿ ಕೊಡಬೇಕಂತದ್ದು ವಿಚಾರ ರೈತರದ್ದು. ಅಷ್ಟು ಮಾಡುವಂಥದ್ದು ಕೆಲಸ ಆಗಬೇಕು. ಮತ್ತು ಅಲ್ಲಿಂದ ಈ ಬೆಳೆ ಪರಿಹಾರ ತೊಗರಿ ಬೆಳೆ ಪರಿಹಾರ 333 ಕೋಟಿ ಬಂದ ತಿಳ್ಕೊಂಡು ಡಿ ಸಿ ಅವ್ರು ಹೇಳಿದರು. ಮತ್ತು 100 ಕೋಟಿ ರೂಪಾಯಿ ಏನೋ ಜಮಾ ಆಗ್ಯದ ಅಂತ ಹೇಳಿದ್ರಿ. ಇನ್ನೂ 1 ರೂಪಾಯಿ ರೈತರ ಖಾತೆಗೆ ಬಂದಿದೆ. ಇನ್ನು ಬಂದೇ ಸರ್ ಏನೂ ಇಲ್ಲ. ಇನ್ನು ಯಾವೊಬ್ಬರು ರೈತರಿಗೂ ಬಂದಿಲ್ಲ. 103 ಕೋಟಿ ರೈತರ ಅಕೌಂಟ್ ಚೆಕ್ ಮಾಡಬೇಕು. ಈಗ 216 ಕೋಟಿದು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ
117 ಕೋಟಿ ಅದು ಸೇಟು ಖುಷಿ ಮಾಡಲಿಕ್ಕೆ ಎಲ್ಲರೂ ಬರ್ತಾರೆ ಅದನ್ನು ಕೂಡ ಯಾಕಂದ್ರೆ ಈಗ ಏನಾಗಿದೆ ಸರ್, ಹಿಂದೆ ಮಾಡಿದಂಥ ಸಾಲದ ಕಿರಿಕಿರಿ ಹೆಚ್ಚಾಲತ್ರಿ. ಮನೆಗೆ ಬಂದು ಸಾಲಗಾರ ಕಿರಿಕಿರಿ ಮಾಡಕತ್ತ. ಇದು ಕೆಲವೊಂದು ರೈತರು ಹೋಗಿರ್ತಾರೆ 100 ಅಲ್ಲಿ ನಮ್ಮಲ್ಲಿ ಯಾಕೆ ಈ ಗುಲ್ಬರ್ಗ ಡಿಸ್ಟಿಕ್ ಎಲ್ಲ ಹಂಚಿಬಿಟ್ರಿ ರೈತರಿಗೆ. ಇಲ್ಲಿ ಯಾಕೆ ಗುಳಂಬಲ್ಲತ್ರಿ? ಅಲ್ಲ ಅಲ್ಲಿ ರೈತರೇ ಹೇಳ್ಯಾರ್ರಿ, ಅಲ್ಲಿ ರೈತರೇ ಬಾಗಲಕೋಟೆ ಮೊದಲು ಮಾಡಿ ಅಲ್ಲ ಬಂದವ್ರಿ, ಹೆಚ್ಚಿಗೆ ಬಂದವ್ರಿ. ಎಲ್ಲ ರಾಜ್ಯಕ್ಕಿಂತ ಎಲ್ಲ ಜಿಲ್ಲೆಗಿಂತ ಹೆಚ್ಚಿನ ಬಂದವ್ರಿ. ಬಟ್ ಯಾಕೆ ಗುಳಂಬಲ್ಲ ಅಂತಂದ್ರೆ ಈಗ ನಾವು ಅದನ್ನು ಚೆಕ್ ಮಾಡಿದ್ದೀವಿ, ಬಿಲ್ ಹೋಗಿ ಸಬ್ಮಿಟ್ ಮಾಡಿದ್ದೀವಿ. ಸಬ್ಮಿಟ್ ಮತ್ತು ಅಲ್ಲಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಹೋಗಿದೆ. लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए। साथ ही साथ लाइक, शेयर और कमेंट करना ना भूलिए।